ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಎಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಮಸಾಲೆ ಪುರಿಯ ಮಸಾಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಜೀರಿಗೆ ಪುಡಿ, ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಶುಂಠಿ, 7 ರಿಂದ 8 ಎಸಳುಗಳಷ್ಟು ಬೆಳ್ಳುಳ್ಳಿ, ಹಾಗೆ ಹೆಚ್ಕೊಂಡಿರುವಂಥ ಟೊಮ್ಯಾಟೊ. ದೊಡ್ಡದಾಗೆ ಹೆಚ್ಕೋಬೋದು, ಯಾಕಂದರೆ ಇದನ್ನು ನಾವು ರುಬ್ತೀವಿ. ಹಾಗಾಗಿ ಇದನ್ನು ಬಾಡಿಸ್ಕೊಳ್ಳಿ, ನಂತರ ಆರಿಸ್ಕೊಳ್ಳಿ. ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದ್ರ ಜೊತೆಗೆ 1 ಮುಷ್ಟಿ ಕೊತ್ತಂಬರಿ ಹಾಗೆ 1 ಮುಷ್ಟಿ ಪುದೀನವನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 4 ರಿಂದ 5 ಚಮಚದಷ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಹಾಕ್ಕೊಂಡಿದ್ವಿ. ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಖಾರ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ, ಸಣ್ಣ ಚಮಚದಲ್ಲಿ ಸ್ವಲ್ಪ ಜೀರಿಗೆ ಪುಡಿ, ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ. ಜೀರಿಗೆ ಪುಡಿ ಅರ್ಧ ಹಾಕೊಂಡ್ರೆ 1 ಚಮಚದಷ್ಟು ಕೊತ್ತಂಬರಿ ಹಾಕೋಬೇಕು. 1/4 ಚಮಚದಷ್ಟು ಅರಿಶಿನ, ಹಾಗೆ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆಯನ್ನು ಹಾಕೊಳ್ತಾ ಇದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು. ನಂತರ ನಾವು ಮೊದಲೇ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಸ್ಮ್ಯಾಶ್ ಮಾಡಿ, ಇದನ್ನು ರುಬ್ಬಬೇಕಾಗಿಲ್ಲ, ಯಾಕಂದರೆ ಮಧ್ಯದಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಬೇಯಿಸ್ಕೊಂಡಿರೋ ಮಿಶ್ರಣವನ್ನು ನಾವು ಆಲ್ರೆಡಿ ತಯಾರಿಸ್ಕೊಂಡಿರೋ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಹಂತದಲ್ಲಿ ನೀವು ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿದ್ರೆ ಸರಿ ಮಾಡ್ಕೋಬೋದು. ಹೀಗೆ ತಯಾರಾಗುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದಂತಹ ರುಚಿಕರ ಆಗಿರುವಂತಹ ಮಸಾಲೆ ಪುರಿಯ ಮಸಾಲೆ. ಈ ರೆಸಿಪಿನ ತಯಾರಿಸಿ ಹೇಗಾಗಿದೆ ಅಂತ ತಿಳಿಸಿ.